है। मैं आपके साथ फरहान नाज़। 2023ರಂದು ಪುಣೆ ತಂಡದವರಿಂದ ಅಂದು ಪ್ರತಿ ವರ್ಷದಂತೆ ದೇವಿಯ ಮಹಾಪೂಜೆ ಆರತಿ ಬೆಳಿಗ್ಗೆ 5 ಗಂಟೆಗೆ ನಡೆಯಲಿದೆ. ಅಂದಿನ ದಿವಸ ದೇಶದ ನಾನಾ ಕಡೆಯಿಂದ ಗಣ್ಯಾತಿ ಗಣ್ಯರು ದೇವಿಯ ಭಕ್ತಾದಿಗಳು ಎಲ್ಲ ರಾಜ್ಯಗಳಿಂದ ಆಗಮಿಸುತ್ತಾರೆ. ಅಂದಿನ ಶ್ರೀ ಮಾತಾ ದುರ್ಗಾದೇವಿ ವಾರ್ಷಿಕ ಘನ ಜಾತ್ರಾ ಮಹೋತ್ಸವಕ್ಕೆ ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ ಶ್ರೀಪಾದ್ ನಾಯ್ಕ್ ಪ್ರವಾಸೋದ್ಯಮ ಸಚಿವರು ಭಾರತ ಸರ್ಕಾರ, ಸನ್ಮಾನ್ಯ ಶ್ರೀ ಸುಭಾಷ್ ಪಲ್ದೇಸಾಯಿ ಸಮಾಜ ಕಲ್ಯಾಣ ಸಚಿವರು ಗೋವಾ, ಸನ್ಮಾನ್ಯ ಶ್ರೀ ತಾನಾಜಿ ಸಾವಂತ್ ಆರೋಗ್ಯ ಸಚಿವರು ಮಹಾರಾಷ್ಟ್ರ ಸರ್ಕಾರ, ಸನ್ಮಾನ್ಯ ಶ್ರೀ ಡಾಕ್ಟರ್ ಗಿರೀಶ್ ಮಹಾಜನ್ ಗ್ರಾಮೀಣಾಭಿವೃದ್ಧಿ ಸಚಿವರು ಮಹಾರಾಷ್ಟ್ರ ಸರ್ಕಾರ, ಸನ್ಮಾನ್ಯ ಶ್ರೀ ಶಿವಾನಂದ ಎಸ್ ಪಾಟೀಲ್ ಜವಳಿ ಮತ್ತು ಸಕ್ಕರೆ ಸಚಿವರು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಮಂಕಾಳ ವೈದ್ಯ ಮೀನುಗಾರಿಕೆ ಸಚಿವರು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಸಂಜಯ್ ರಾಠೋಡ್ ಆಹಾರ ಮತ್ತು ಔಷಧಿ ಆಡಳಿತ ಸಚಿವರು ಮಹಾರಾಷ್ಟ್ರ ಸರ್ಕಾರ, ಸನ್ಮಾನ್ಯ ಶ್ರೀ ರಮೇಶ್ ಜಿಗ್ಜಣಿ ಲೋಕಸಭಾ ಸದಸ್ಯರು ವಿಜಾಪುರ, ಸನ್ಮಾನ್ಯ ಶ್ರೀ ಸಂಜಯ್ ಮಂಡ್ಲಿಕ್ ಲೋಕಸಭಾ ಸದಸ್ಯರು ಕೋಲ್ಹಾಪುರ, ಸನ್ಮಾನ್ಯ ಶ್ರೀ ವಿನಯ್ ತಂಡೂಲ್ಕರ್ ರಾಜ್ಯಸಭಾ ಸದಸ್ಯರು ಗೋವಾ, ಸನ್ಮಾನ್ಯ ಶ್ರೀ ಮೈಕಲ್ ಲೋಬೋ ಶಾಸಕರು ಸನ್ಮಾನ್ಯ ಶ್ರೀ ಮೈಕಲ್ ಲೋಬೋ ಶಾಸಕರು ಗೋವಾ, ಸನ್ಮಾನ್ಯ ಶ್ರೀ ಯಶವಂತರಾಯಗೌಡ ಪಾಟೀಲ್ ಶಾಸಕರು ಇಂಡಿ, ಸನ್ಮಾನ್ಯ ಶ್ರೀ ಸಿ ಎಸ್ ನಾಡಗೌಡ ಅಪ್ಪಾಜಿ ಶಾಸಕರು ಮುದ್ದೇಬಿಹಾರ್, ಸನ್ಮಾನ್ಯ ಶ್ರೀ ವಿಠ್ಠಲ್ ಕಟಕ್ದೋಂಡ್ ಶಾಸಕರು ನಾಗ್ಠಾಣ್, ಸನ್ಮಾನ್ಯ ಶ್ರೀ ರುದ್ರಪ್ಪ ಲಮಾಣಿ ಶಾಸಕರು ಹಾವೇರಿ, ಸನ್ಮಾನ್ಯ ಶ್ರೀ ಬಾಳಾಸಾಹೇಬ್ ಪಾಟೀಲ್ ಶಾಸಕರು ಕರಾಡ್, ಸನ್ಮಾನ್ಯ ಶ್ರೀ ಸತೀಶ್ ಶೈಲ್ ಶಾಸಕರು ಕಾರವಾರ, ಸನ್ಮಾನ್ಯ ಶ್ರೀ ಸುನೀಲ್ ಗೌಡ ಪಾಟೀಲ್ MLC ವಿಜಯಪುರ, ಸನ್ಮಾನ್ಯ ಶ್ರೀ ಪ್ರಕಾಶ್ ರಾಠೋಡ್ MLC ವಿಜಯಪುರ, ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ MLC ಬೆಳಗಾವ್, ಸನ್ಮಾನ್ಯ ಶ್ರೀ ಮಹಾದೇವ್ ಜಾನ್ಕರ್ MLC ಅಧ್ಯಕ್ಷರು ರಾಷ್ಟ್ರೀಯ ಸಮಾಜ ಪಕ್ಷ ಮುಂಬೈ, ಸನ್ಮಾನ್ಯ ಶ್ರೀ ಪ್ರವೀಣ್ ಅರಳೇಕರ್ MLA ಗೋವಾ, ಸನ್ಮಾನ್ಯ ಶ್ರೀ ರಾಜೇಶ್ ಪಾಟೀಲ್ ಶಾಸಕರು ಚಂದಗಢ, ಸನ್ಮಾನ್ಯ ಶ್ರೀ ಕೃಷ್ಣ ನಾಯ್ಕ್ ಶಾಸಕರು ಹಡಗಲಿ, ಸನ್ಮಾನ್ಯ ಶ್ರೀ ಡಾಕ್ಟರ್ ಚಂದ್ರು ಲಮಾಣಿ ಶಾಸಕರು ಶಿರಟ್ಟಿ, ಸನ್ಮಾನ್ಯ ಶ್ರೀ ಅಶೋಕ್ ಪಟ್ಟಣ್ ಶಾಸಕರು ರಾಮದುರ್ಗ್, ಸನ್ಮಾನ್ಯ ಶ್ರೀ ಕಪಿಲ್ ಮೋಹನ್ IAS ಅಪರ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ಇಲಾಖೆ ಕರ್ನಾಟಕ ಸರ್ಕಾರ, ಸಂಜೀವ್ ಕುಮಾರ್ ಮಹಾನಿರ್ದೇಶಕರು ಆದಾಯ ತೆರಿಗೆ ಭಾರತ ಸರ್ಕಾರ, ಮಾನ್ಯ ಶ್ರೀ ರಮೇಶ್ ಬಾಣೋತ್ ಆಯುಕ್ತರು ಪೊಲೀಸ್ ಮೈಸೂರು, ಶ್ರೀಮತಿ ಬಿ ಸುಶೀಲಾ IAS ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗದಗ್, ಶಿವಶಂಕರ್ ನಾಯ್ಕ್ MD ತಾಂಡಾ ಅಭಿವೃದ್ಧಿ ನಿಗಮ ಬೆಂಗಳೂರು, ಹನುಮಂತ್ ಲಮಾಣಿ ಖ್ಯಾತ ಜನಪದ ಗಾಯಕರು ಹಾಗೂ GTV ಮತ್ತು ಅನೇಕ ಗಣ್ಯಾತಿಗಳು ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸಿದ್ದಾರೆ. ಅಂದು 18 ದಿನಾಂಕದಂದು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರು ಜಾತ್ರಾ ಮಹೋತ್ಸವದಲ್ಲಿ ಉಚಿತ ಹೃದಯ ರೋಗ, ನರರೋಗ ಹಾಗೂ ಮೂತ್ರಪಿಂಡ ರೋಗ ಉಚಿತ ತಪಾಸಣೆ ಶಿಬಿರ ಮುಂಜಾನೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ನಡೆಸುವರು. ಹಾಗೂ ಅಂದು ಮಧ್ಯಾಹ್ನ 1 ಗಂಟೆಗೆ ಬಾಲಿವುಡ್ ಸ್ಟಾರ್ಗಳಾದ ಮಿಸ್ ಆದಿತಿ ಮುಂಬೈ, ಉರ್ವಶಿ ಧೋಳ್ಕಿಯಾ, ರೋಹಿತ್ ವರ್ಮಾ, ಅಂತಾರಾಷ್ಟ್ರೀಯ ಫ್ಯಾಷನ್ ಡಿಸೈನರ್ ತನೀಜ್ ಇರಾನಿ, ಬಾಲಿವುಡ್ ಅಕ್ಬರ್ ಪೂಜಾ ಬ್ಯಾನರ್ಜಿ, ಶಾಂತಿ ಪ್ರಿಯಾ, ಸಂತೋಷ್ ಜುವೇಕರ್ ಇವರು ಕಾರ್ಯಕ್ರಮಗಳಲ್ಲಿ ನಡೆಸುತ್ತಾರೆ. ಪ್ರತಿ ವರ್ಷದಂತೆ ದೇವಿಯ ಪೂಜೆ ಪುನಸ್ಕಾರಗಳು ನಿಯಮದಂತೆ ನಡೆಯುತ್ತದೆ. ಪ್ರತಿ ವರ್ಷದಂತೆ ದುರ್ಗಾದೇವಿ ದೇವಾಲಯಕ್ಕೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾಚರಣೆ ನೆರವೇರಲಿದೆ. ನಂತರ ಮಹಾದ್ವಾರ ಉದ್ಘಾಟನೆ ಇರುವುದು. ಗಣ್ಯ ಅತಿ ಗಣ್ಯ ಹಾಗೂ ಭಕ್ತಾದಿಗಳನ್ನು ಸಾರ್ವಜನಿಕರಿಗೆ ಮಧ್ಯಾಹ್ನ 1 ಗಂಟೆಗೆ ಹಿತೋಪದೇಶ ನೀಡುವರು. ನಂತರ ಅಂತಾರಾಷ್ಟ್ರೀಯ ರಾಜಸ್ಥಾನ್ ಮಧ್ಯಪ್ರದೇಶ ಕಲಾ ತಂಡಗಳಿಂದ ನೃತ್ಯವಿರುವುದು. ಕರ್ನಾಟಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಳ್ಳೆಯ ವಿಜೃಂಭಣೆಯಿಂದ ಜರುಗುವುದು. ಈ ಮೇಲಿನ ಎಲ್ಲ ಕಾರ್ಯಕ್ರಮಗಳು ಬಬಲೇಶ್ವರ ಕ್ಷೇತ್ರದ ಸ್ಥಳೀಯ ಶಾಸಕರು ಹಾಗೂ ಬೃಹತ್ ಕೈಗಾರಿಕೆ ಮೂಲಸೌಕರ್ಯ ಸಚಿವರಾದ ಸನ್ಮಾನ್ಯ ಶ್ರೀ MB ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಜರುಗುವುದು. ಭಕ್ತಾದಿಗಳು ಬರ್ತಾರೆ ಈ ಸರಿ. ಆ ದೇವಿ ಮಹಿಮೆ ಶಕ್ತಿ ಪವರ್ ಅಲ್ಲಿ ಬಂದು ಬೇಡ್ಕೊಂಡು ಹೋದರೆ ಅದು ಸಕ್ಸಸ್ ಆಗ್ತದೆ ರೀ. ಹಾಗಾಗಿ ಎಲ್ಲ ರಾಜಕಾರಣಿಗಳು, ಅಧಿಕಾರಿಗಳು, ಭಕ್ತಾದಿಗಳು ಎಲ್ಲರೂ ಇಲ್ಲ ಅಲ್ಲಿ ಸ್ವಲ್ಪ ಇದು ಇಲ್ಲ, ಗುರು ಅವರ ಸ್ವಾಮಿಗಳು ಬರ್ತಾರೆ, ಆ ಮಧ್ಯೆ ಬಂದು ಹೋಗ್ತಾರೆ. ಅವರು ಇಲ್ಲಿಲ್ಲ, ಅವರು ಬಂದು ಹೋಗ್ತಾರೆ. ಇಲ್ಲ, ಸ್ವಾಮಿಗಳು ಬಂದು ಹೋಗ್ತಾರೆ, ಮಧ್ಯದಲ್ಲಿ ಬಂದು ಹೋಗಿದ್ದಾರೆ. ನಮ್ಮ ಅನೇಕ ಸ್ವಾಮಿಗಳು, ನಮ್ಮ ಚಿತ್ರಗಿ ಮಠದವರು ಬಂದು ಹೋಗ್ಯಾರ, ಅವರು ಬರ್ತಾರೆ. ಇಲ್ಲ, ಸ್ವಾಮಿಗಳು ಬಂದು ಹೋಗ್ತಾರೆ, ಮಧ್ಯದಲ್ಲಿ ಬರ್ತಾರೆ. ಅವರು ಈ ಗಲಾಟೆ ಭಾಳ ರಶ್ ಇರೋದ್ರಿಂದ ಅಲ್ಲಿ ಬೇಡ ಅಂತ ಹೇಳಿ ಅವರು ಇದರಿಂದ ಅವರು ಬರೋದಿಲ್ಲ. ಸ್ವಾಮಿಗಳು ಬಂದಾರ, ರಗಡ್ ಸ್ವಾಮಿಗಳು ಫಂಕ್ಷನ್ ಬಂದು ಹೋಗ್ಯಾರ, ಫಂಕ್ಷನ್ಗೂ ಬಂದಾರ. ಸಾಕು ದೊಡ್ಡ ದೊಡ್ಡ ಸ್ವಾಮಿಗಳು ಬಂದು ಹೋಗ್ಯಾರ. ಅಯೋಧ್ಯದಿಂದ ಸ್ವಾಮೀಜಿಯವ್ರು ಬಂದಿದ್ರು. ಎಲ್ಲ ಸ್ವಾಮೀಜಿಯವರು ಬಂದು ಈ ಸಲ ಬಂದಿಲ್ಲ.
ಅಲ್ಲ ನಿಮ್ಮ ಸಮಾಜದಲ್ಲಿ ಸಂಭವಿತ ಏನಾದರೂ ಮನರಂಜನೆ ಕಾರ್ಯಕ್ರಮ ಸಮಾಜದಲ್ರಿ ಲಂಬಾಣಿದೇ ಅದ್ರಿ ಇವೆಲ್ಲ ರಾಜಸ್ಥಾನದ್ದು ಲಂಬಾಣಿನೇ, ಮಧ್ಯಪ್ರದೇಶದ್ದು ಲಂಬಾಣಿನೇ, ಅದು ಮತ್ತು ಇಲ್ಲಿ ನಮ್ಮ ಇದು ಬಿಜಾಪುರದ್ದು ಲಂಬಾಣಿ ಎಲ್ಲ ಲಂಬಾಣಿ ಕಾರ್ಯಕ್ರಮನೇ ಜಾಸ್ತಿ ಇದೆ ರೀ. ಎಲ್ಲ ಲಂಬಾಣಿನೇ ನಮ್ಮ ಸಮಾಜದ್ದೇ. ನಮ್ಮ ಸಮಾಜ ಭಜನೆ ಕಾರ್ಯಕ್ರಮ ಕಂಟಿನ್ಯೂ ಇದ್ದೇ ಇರ್ತಾರೆ ಈಗ. ಈ ಸಾರಿ ಹೌದು, ಕೊಡಬೇಕಾಗಿತ್ತು. ಕೊಡ್ತಾರೆ, ಮುಂದೆ ಬರೋ ದಿನದಲ್ಲಿ ಕೊಡ್ತಾರೆ. ನಾವು ಎಲ್ಲ ಇವ್ರಿಗೆ ಭೇಟಿಯಾಗಿ ಕೇಳಿದ್ದೀವಿ, ಕೊಡ್ತೀವಿ ಅಂತ ಹೇಳಿದ್ದಾರೆ ಮುಂದಿನ ಇದರಲ್ಲಿ. ಈ ಸರಿ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಕೊಡಬೇಕು, ನಮ್ಮ ಸಮಾಜಕ್ಕೆ ಅದು ಬೇಕು ರೀ. ಯಾವುದೇ ಸರ್ಕಾರ ನಮ್ಗೆ ಇದು ಮಾಡಿಲ್ಲ ಇಲ್ಲಿವರೆಗೆ. ಒಂದು ಸೀಟ್ ನಮ್ಗೆ ಕೊಟ್ಕೊಂಡು ಬಂದಿದ್ದಾರೆ, ಬಟ್ ಈ ಸರ್ಕಾರದಲ್ಲಿ ಕೊಟ್ಟಿಲ್ಲ. ಆದರೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವೆಲ್ಲ ಮುಖ್ಯಮಂತ್ರಿಗಳಿಗೆ ಎಲ್ಲ ಹೈಕಮಾಂಡ್ಗೆ ಭೇಟಿಯಾದಾಗ ಎಲ್ಲ ಕೊಡ್ತೀವಿ, ಬರೋ ದಿನದಲ್ಲಿ ಕೊಡ್ತೀವಿ ಅಂತ ಹೇಳ್ಯಾರ. ಅದರದ ಬಗ್ಗೆ ನಾವು ಧಾರ್ಮಿಕ ಇದರಿಂದ ಅದ್ರ ಬಗ್ಗೆ ನಾವು ಏನು ಜಾಸ್ತಿ ಇದು ಮಾಡೋದಿಲ್ಲ, ಎಕ್ಸೆಪ್ಟ್ ಮಾಡೋದಿಲ್ಲ. ಗೋವಾ CM 17ಕ್ಕೆ ಬಂದು ಹೋಗ್ತಾರೆ, 18ಕ್ಕೆ ಅವ್ರ ಬರ್ಡೇ ಅದ. ಒಂದೇ ಮುಂಚಿನ ದಿವಸ ಭೇಟಿಯಾಗಿ ದರ್ಶನ ತೊಗೊಂಡು ಹೋಗ್ಬಿಡ್ತಾರೆ ಅವರು. 18ಕ್ಕೆ ಅವ್ರ ಬರ್ಡೇ ಇರೋದ್ರಿಂದ ಒಂದು ದಿವಸ ಬಿಫೋರ್ ಬಂದು ಹೋಗ್ತೀನಿ ಅಂತ ಹೇಳಿ. 2 ದಿವಸ ರೀ, 17 ಮತ್ತು 18 2 ದಿವಸ. 18ಕ್ಕೆ ಮೇನ್ ರೀ, ಪೂರ್ತಿ ಡೇ ಮತ್ತು ಪೂರ್ತಿ ನೈಟ್.